ಇವತ್ತು ಮತ್ತು ನಾಳೆ ಮೈಸೂರಲ್ಲಿ ನಟ ಡಾಲಿ ಧನಂಜಯ್ ಅವರ ಮದುವೆ ಮತ್ತು ರಿಸೆಪ್ಷನ್ ಸಂಭ್ರಮದಿಂದ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇವತ್ತು ಸಂಜೆ ನಟ ಡಾಲಿ ಧನ್ಯತಾ ಆರತಕ್ಷತೆ ಕಾರ್ಯಕ್ರಮ ಇದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಲಾಗಿದೆ. ನಿನ್ನೆಯಂತೂ ಹಳದಿ ಶಾಸ್ತ್ರದ ರಂಗಿನಲ್ಲಿ ನಟ ಡಾಲಿ ಹಾಗೂ ಧನ್ಯತಾ ಮುಳುಗೆದ್ರು. ನಿನ್ನೆ ಶಾಲಾ ಮಕ್ಕಳ ಜೊತೆ ಡಾಲಿ ಧನಂಜಯ್ ಅವರ ಅರಿಶಿನ ಶಾಸ್ತ್ರ ಸಂಪನ್ನಗೊಳ್ತು. ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು ಬರುವಂತಹ ನಿರೀಕ್ಷೆ ಇದೆ. ಆದರೆ ಈಗ ಜರುಗ್ತಾ ಇರುವಂತಹ ಬೇರೆ ಬೇರೆ ಕಾರ್ಯಗಳ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮದುವೆ ಕಾರ್ಯ ಕಾಲುಂಗುರವನ್ನು ಇವತ್ತೇ ನಟ ಡಾಲಿ ಧನಂಜಯ್ ಅವರು ಡಾಕ್ಟರ್ ಧನ್ಯತಾ ಅವರಿಗೆ ತೊಡಿಸ್ತಾ ಇರುವಂತಹ ದೃಶ್ಯ ಗಮನಿಸಬಹುದಾಗಿದೆ. ಮೈಸೂರಲ್ಲಿ ನಟ ಡಾಲಿ ಧನಂಜಯ್ ಅವರ ಮದುವೆಯ ಎಲ್ಲಾ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ಜರುಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಡಾಲಿ ಧನ್ಯತಾಗೆ ಕಾಲುಂಗುರವನ್ನ ತೊಡಿಸ್ತಾರೆ. ಅದಾದ ನಂತರ ಅಲ್ಲಿ ಒಬ್ರು ಅರ್ಚಕರು ಹೇಳ್ತಾರೆ ಅವರ ಕಾಲ್ ಬಿದ್ದು ನಮಸ್ಕರಿಸಿ ಅಂತ ಹೇಳಿ. ಸೊ ಧನ್ಯತಾ ಕಾಲ್ ನಮಸ್ಕಾರ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಡಾಲಿ ಅವರು ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ಲಿ ನಾವು ಅವರ ಕಾನ್ವರ್ಸೇಷನ್ನ ಗಮನಿಸಬಹುದು. ಬೇಡ ಬೇಡ ಅಂತ ಹೇಳಿ ಅದನ್ನ ಒಪ್ಕೊಳ್ಳೋದಿಲ್ಲ, ತಿರಸ್ಕರಿಸ್ತಾರೆ. ನಂತರ ಎಲ್ಲರೂ ಫೋರ್ಸ್ ಮಾಡಿದ ನಂತರ ಧನ್ಯತಾ ಅವರು ಅವರ ಕಾಲ ನಮಸ್ಕಾರ ಮಾಡಿದ ನಂತರ ಇವರೂ ಕೂಡ ಅವರಿಗೆ ನಮಸ್ಕರಿಸ್ತಾ ಇರುವಂತಹ ಆ ಸುಂದರ ಕ್ಷಣವನ್ನ ನಾವು ಗಮನಿಸಬಹುದಾಗಿದೆ. ನಟ ಡಾಲಿ ಧನಂಜಯ್ ತಮ್ಮನ್ನ ತಾವು ಗುರುತಿಸಿಕೊಂಡಿರುವಂತಹ ರೀತಿ ಬೇರೆ, ತುಂಬಾ ಡೌನ್ ಟು ಅರ್ತ್, ತುಂಬಾ ಆಡಂಬರ ಇಲ್ಲ ಅನ್ನೋ ರೀತಿ ಅವ್ರು ತುಂಬಾ ಸುಮಾರು ಸಲ ಮಾತನಾಡ್ತಾ ಇದ್ರು. ಆದರೆ ಲಿಂಗಾಯತ ಸಂಪ್ರದಾಯದಂತೆ ಸಂಪ್ರದಾಯ ಹೇಗಿದೆಯೋ, ಅವರ ಮನೆಯಲ್ಲಿ ಸಂಪ್ರದಾಯ ಹೇಗಿದೆಯೋ ಅದನ್ನ ಚಾಚು ತಪ್ಪದೆ ತನ್ನ ಮದುವೆಯಲ್ಲಿ ಅವರು ಅಳವಡಿಸ್ಕೊಂಡಿರೋದನ್ನ ನಾವು ಗಮನಿಸಬಹುದು. ಮೊನ್ನೆ ಕೊಂಡ ಹಾಯುವ ಕಾರ್ಯಕ್ರಮ ಆಗಿರಬಹುದು, ನಿನ್ನೆಯ ಅರಿಶಿಣ ಶಾಸ್ತ್ರ ಆಗಿರಬಹುದು, ಮತ್ತು ಇವತ್ತು ಕಾಲುಂಗುರ ತೊಡಿಸುವ ಶಾಸ್ತ್ರ ಆದ ನಂತರ ಬಾವಿ ಪತ್ನಿಯವರ ಕಾಲ್ ನಮಸ್ಕರಿಸೋದಕ್ಕೆ ಹೋಗ್ತಾರೆ. ಆದರೆ ಡಾಲಿ ಅದನ್ನ ಆರಂಭದಲ್ಲಿ ಬೇಡ ಅಂತ ಹೇಳ್ತಾರೆ, ಡಿನೇ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಅರ್ಚಕರು, ಅವರ ಕುಟುಂಬಸ್ಥರು ಮತ್ತು ಅವರ ಮಡದಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ದಯವಿಟ್ಟು ನನಗೆ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ. ಒಂದು ದೃಶ್ಯವನ್ನು ನಾವು ಗಮನಿಸಬಹುದು. ಸೊ ಅಲ್ಲಿ ಅವರು ತುಂಬ ಫೋರ್ಸ್ ಮಾಡಿದ ನಂತರ, ಅವ್ರನ್ನ ಕನ್ವಿನ್ಸ್ ಮಾಡಿದ ನಂತರ ಅವರ ಕಾಲಿಗೆ ನಮಸ್ಕರಿಸುವಂತಹ ಅವಕಾಶವನ್ನು ಡಾಲಿ ಅವರು ಒಲ್ಲದ ಮನಸ್ಸಿನಿಂದ ಕೊಡ್ತಾರೆ. ಮೈಸೂರಲ್ಲಿ ಜರುಗ್ತಾ ಇರುವಂತಹ ವಿವಿಧ ಮದುವೆಯ ಕಾರ್ಯಕ್ರಮದ ಮಧುರ ಕ್ಷಣಗಳನ್ನು ನಾವು ಗಮನಿಸಬಹುದಾಗಿದೆ. ಇವತ್ತು ಸಂಜೆ ಅದ್ಧೂರಿ ಆರತಕ್ಷತೆ ನಡೆಯುತ್ತೆ. 30,000 ಜನ ಡಾಲಿ ಧನಂಜಯ್ ಅವರ ರಿಸೆಪ್ಷನ್ನಲ್ಲಿ ಭಾಗಿಯಾಗ್ತಾರೆ ಅಂತ ಸದ್ಯಕ್ಕೆ ಅಂದಾಜಿಸಲಾಗಿದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ರಿಸೆಪ್ಷನ್ ನೆರವೇರುತ್ತೆ. ಅದಕ್ಕಿಂತ ಮುಂಚೆ ಮದುವೆಯ ಬೇರೆ ಬೇರೆ ಶಾಸ್ತ್ರಗಳು ನಡೀತಾ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ನಟ ಡಾಲಿ ಮತ್ತು ಧನ್ಯತಾ ಇಬ್ಬರೂ ಕೂಡ
ಭಾಗಿಯಾಗಿರೋದನ್ನ ನಾವು ಗಮನಿಸಬಹುದು. ಆಗಿರ್ತೀನಿ ಈ ಶಾಸ್ತ್ರಕ್ಕೆ ಶತಬದ್ಧನಾಗಿದೆ. ಏನಿವತ್ತು ಆಡ್ತಕ್ಕಂಥ ಈ ಮಾತಿಗೆ ನಾನು ಶತಬದ್ಧನಾಗಿರ್ತೀನಿ. ಧನ್ಯತಾ ಅವ್ರ ತಂದೆ ತಾಯಿ ಅವರು ಅಷ್ಟೇ ತನ್ನ ಮನೆ ದೇವರು ವಿಶ್ವಬಂಧು ಮುರುಳಸಿದ್ದೇಶ್ವರ ಸ್ವಾಮಿಯಲ್ಲೇ ಪ್ರಮಾಣ ಮಾಡಿ ನಾನು ಹೇಳ್ತಾ ಇದ್ದೀನಿ. ಧನ್ಯತಾ ಅವರ ಮುಂದಿನ ಆಗು ಹೋಗುಗಳಿಗೆ ನಾನು ಶತಬದ್ಧನಾಗಿದ್ದೀನಿ. ತಿದ್ದಿ ಬುದ್ಧಿಯನ್ನು ಹೇಳ್ಕೊಂಡು ಹೋಗ್ತೀನಿ. ಸಂಸಾರ ಅನ್ನೋ ಸಾಗರದಲ್ಲಿ ತಿದ್ದಿ ಬುದ್ಧಿಯನ್ನು ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೆ ಈ ಶಾಸ್ತ್ರ ಸಂಪ್ರದಾಯಕ್ಕೆ ವಾಡಿಕೆ ಇರುತ್ತೆ. ತಂದೆ ತಾಯಿಯು ಒಪ್ಪಿಗೆಯನ್ನು ಕೊಟ್ಟ ಮೇಲೆ ವಧುವರನ್ನ ಸಭೆ ಕರೆಸ್ಕೊಂಡು ಅವರಿಬ್ಬರನ್ನು ಒಪ್ಪಿಗೆಯನ್ನು ಪಡ್ಕೊಂಡ್ಮೇಲೆ ವಾಗ್ದಾನ ಶಾಸ್ತ್ರ ಸಂಪೂರ್ಣವಾಗುತ್ತೆ. ಒಳಕಲ್ ಪುಟ್ಟಿ ಒಳಕಲ್ ಶಾಸ್ತ್ರವನ್ನು ಯಾಕೆ ಮಾಡ್ತೀವಿ? ಶಾಸ್ತ್ರದ ಅರ್ಥಾತ್ ಏನು ಅಂದರೆ ಯಾರಿಗೂ ಗೊತ್ತಿರಲ್ಲ. ಒಳಕಲ್ಲು ಅಂದ್ರೆ ಏನು, ಅದು ಶಾಸ್ತ್ರ ಏನು ಅರಿವೇ ಇರಲ್ಲ. ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಒಳಕಲ್ಗೆ ತನ್ನದೇ ಆದ ಸ್ಥಾನಮಾನ ಇರುತ್ತೆ. ಆ ಜಾಗ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಳಕಲಿರುತ್ತೆ. ಆ ಶಾಸ್ತ್ರವನ್ನು ಭತ್ತವನ್ನು ಒಳಕಲೊಳಗೆ ಹಾಕಿ ಕುಟ್ಟಿ ಅಕ್ಕಿಯನ್ನಾಗಿ ಮಾಡ್ಕೊಂಡು ಹಸೆಯನ್ನು ಬರೆದು ಆ ಹಸೆ ಮೇಲೆ ಕುತ್ಕೊಂಡು ಧರ್ಮಪತ್ನಿ ಸಹ ಸಂಬಂಧ ಮಾಲಿಕೆಯನ್ನು ಅರ್ಪಣೆ ಮಾಡ್ಕೊತಾರೆ. ಹೂವಿನ ಹಾರವನ್ನು ಹಾಕ್ಕೊಂತಾರೆ. ಧರ್ಮದೇವ ಅಕ್ಕಿ ಭತ್ತ ಯಾವ ರೀತಿ ಆಗುತ್ತೆ ಅನ್ನೋದ ಧನ್ಯತವ್ರಿಗೆ ನಾವಿವತ್ತು ತಿಳಿಸ್ಕೊಟ್ಟಿದ್ದೀವಿ. ಶಾಸ್ತ್ರದ ಅರ್ಥ ಸಾಂಪ್ರದಾಯಿಕವಾಗಿ ಪ್ರಶಂಸೆಯಲ್ಲಿ ಮೊದಲನೇದಾಗಿ ವಧು ತಗ್ಗಿ ಬಗ್ಗಿ ನಡಿಬೇಕು, ವರ ತಲೆ ಎತ್ತಿ ನಡಿಬೇಕು. ಅದನ್ನು ತೋರಿಸ್ಕೊಡೋದೇ ಈ ಶಾಸ್ತ್ರ. ಈಗ ಗಳಿಗೆ ಅಂತಿದಲ್ಲ, ಮುಹೂರ್ತದ ಗಳಿಗೆ ನಾಳೆ ಎಷ್ಟು ಸ್ಪೆಷಲ್ ಇದೆ ಅಂತ ದಾನಿ ಧನ್ಯತಾ ಸಹ ಈ ವ್ಯಕ್ತಿಗಳಿಗೆ ಲಗ್ನಾತ್ ಆ ಲಗ್ನಲ್ಲಿ 8ರಿಂದ 10 ಲಗ್ನವನ್ನು ಚಾಯ್ಸ್ ಮಾಡ್ಕೊಂಡಾರ ಅವರು. ಆ ಲಗ್ನವನ್ನು ಇಟ್ಕೊಂಡಾರ. ಅದರಲ್ಲೂ 9, 10ರಿಂದ 10, 10ರವರೆಗೆ ಆ ಶಿವನಾಮ ಯೋಗ, ಆ ಯೋಗ ಎಲ್ಲರಿಗೂ ಬರಲ್ಲ. ನಾಳೆ ಸಂಕಷ್ಟ ಹರಣ ಚತುರ್ದಶಿ ವಿಘ್ನವಾಗಿ ನಿವಾರಣೆ ಆಗುತ್ತೆ. ಲಗ್ನದಲ್ಲಿ ಸಪ್ತಮಾಧಿಪತಿ ಗುರು ನಾನು ತನ್ನ ಲಗ್ನಕ್ಕೆ ಅಧಿಪತಿಯಾಗಿದ್ದರೆ 1,00,000 ದೋಷ ಇದ್ರೂ ನಿವಾರಣೆ ಆಗುತ್ತೆ. ಶಾಸ್ತ್ರದ ಸಂಪ್ರದಾಯ ಅದು. ಧನಂಜಯ ಅವರ ಜನ್ಮ ನಕ್ಷತ್ರದ ಪ್ರಕಾರ ಆಧಾರವಾಗಿ ಈ ಲಗ್ನಾತ್ ನಾಳೆ ನಡ್ತಕ್ಕಂಥ ದಾರಾ ಮುಹೂರ್ತ ಮಾಂಗಲ್ಯ ಮಂಟಪದೊಳಗಡೆ ನಾಳೆ ಬೆಳಗ್ಗೆ ನಡೆಯುತ್ತೆ. ಆರತಾಕ್ಷತೆ ಸಂಜೆ ಆರತಾಕ್ಷತೆ ಇರುತ್ತೆ. ಸಂಜೆ ಒಂದು ಸರಿ ಸುಮಾರು 5 ಗಂಟೆ ರಾತ್ರಿ 12 ಗಂಟೆವರೆಗೂ ಸಹ ಆರತಾಕ್ಷತೆ ಇರುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಹ ಮತ್ತೆ ಲಿಂಗಾಯತ ಸಂಸ್ಕೃತ ಏನು ನಮ್ಮ ಬಸವ ತತ್ವ ಇರುತ್ತೆ ಅದರ ಅನುಸಾರವಾಗಿ ನಾಳೆ ಮತ್ತೆ ಶಾಸ್ತ್ರಗಳು ಇರುತ್ತೆ. ಸರಿ ಸುಮಾರು 11:30ವರೆಗೂ ಶಾಸ್ತ್ರನೇ ಇರುತ್ತೆ. ಮತ್ತು 11:30 ಆದಮೇಲೆ 12ವರೆಗೆ ಮತ್ತೆ ಆರತಾಕ್ಷತೆ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಅರ್ಚಕರು ವಿವರಿಸ್ತಾ ಇದ್ರು, ಬೇರೆ ಬೇರೆ ಶಾಸ್ತ್ರಗಳು ಇರುತ್ತೆ, ಆಯಾ ಶಾಸ್ತ್ರಗಳು ಏನು ಹೇಳ್ತವೆ ಅಂತ. ಒಳಕಲ್ಲು ಶಾಸ್ತ್ರದ ಬಗ್ಗೆ ಮಾತನಾಡ್ತಾ ಇದ್ರು. ಭತ್ತದಿಂದ ಅಕ್ಕಿ ಹೇಗಾಗುತ್ತೆ ಅನ್ನೋದನ್ನ ಧನ್ಯತಾ ಅವರಿಗೆ ತಿಳಿಸ್ಕೊಟ್ವಿ. ಇನ್ನು ಧನಂಜಯ ಅವರ ಕಾಲಿಗೆ ಇವರು ನಮಸ್ಕರಿಸಿರುವಂಥ ಶಾಸ್ತ್ರ ಏನಿದೆ, ಸೊ ಅದರ ಬಗ್ಗೆನೂ ಕೂಡ ಮಾತಾಡಿದ್ರು. ಹೆಣ್ಣು ಮದುವೆಯ ನಂತರ ತಗ್ಗಿ ಬಗ್ಗಿ ನಡಿಬೇಕು, ಗಂಡು ತಲೆ ಎತ್ತಿ ನಡಿಬೇಕು. ಆ ಶಾಸ್ತ್ರದ ಪ್ರಯುಕ್ತ ಕಾಲು ಬೀಳುವಂತಹ ಸಂಪ್ರದಾಯವನ್ನ ನಾವು ನೆರವೇರಿಸ್ತೀವಿ. ಎಲ್ಲ ಸಂಪ್ರದಾಯವನ್ನ ಇವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ, ಅರ್ಥ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರು. ಆ ದೃಶ್ಯ ನಾವು ಗಮನಿಸಬಹುದು. ಆರಂಭದಲ್ಲಿ ಡಾಲಿ ಧನಂಜಯ ಅವರು ಬೇಡ ಅಂತ ಹೇಳ್ತಾರೆ. ಒಲ್ಲದ ಮನಸ್ಸಿನಿಂದ ಎಲ್ಲರೂ ಫೋರ್ಸ್ ಮಾಡಿದ ನಂತರ ಇದು ಶಾಸ್ತ್ರ, ಇದು ಆಗಲೇಬೇಕು ಅಂತ ಅಂದಾಗ ಮಾತ್ರ ಕಾಲಿಗೆ ಧನ್ಯತಾ ಅವರು ನಮಸ್ಕಾರ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅವರು ಕೂಡ ಅಲ್ಲಿ
ಅದರ ರಿಟರ್ನ್ ನಮಸ್ಕರಿಸಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಅವರು ಏನು ಇಲ್ಲಿ ಮುಂದೆ ಅವರು ಏನು ಇಲ್ಲಿ ಮುಂದೆ ಅವರು ಏನು ಇಲ್ಲಿ ಮುಂದೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಶಾಸ್ತ್ರಬದ್ಧವಾಗಿ ಸಂಪ್ರದಾಯದಂತೆ ಡಾಲಿ ಧನಂಜಯ್ ಅವರು ಮದುವೆಯಾಗ್ತಿದ್ದಾರೆ. ಅದರ ಲೈವ್ ದೃಶ್ಯವನ್ನ ಗಮನಿಸಬಹುದು. ಇವತ್ತು ರಿಸೆಪ್ಷನ್ ಇದೆ, ಸಂಜೆ ರಿಸೆಪ್ಷನ್ಗಿಂತ ಮುಂಚೆ ಬೆಳಗ್ಗೆ ಬೇರೆ ಬೇರೆ ಕಾರ್ಯಗಳು ಜರುಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದಾಗಿದೆ. ಸಂಪ್ರದಾಯದಂತೆ ವಧುವರ ಇಬ್ಬರೂ ಕೂಡ ಹಣೆ ಮೇಲೆ ವಿಭೂತಿ ಇದೆ. ವಿಭೂತಿಯನ್ನ ಹಚ್ಚೋ ಮೂಲಕ ತಾವು ಬಸವ ತತ್ವದ ಪ್ರತಿಪಾದಕರು ಅನ್ನೋದನ್ನ ಯಾವಾಗಲೂ ಹೇಳ್ತಾ ಬರ್ತಾ ಇದ್ರು ಡಾಲಿ ಧನಂಜಯ್ ಅವರು. ಆದರೆ ಇವತ್ತು ಅವರ ಮದುವೆಯ ಸಂದರ್ಭದಲ್ಲೂ ಕೂಡ ಅದನ್ನ ಚಾಚೂ ತಪ್ಪದೆ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ದಾರೆ. ಇಬ್ಬರ ಹಣೆ ಮೇಲೂ ವಿಭೂತಿ ಇದೆ, ಅದನ್ನ ನಾವು ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ಅಡುಗೆಯ ಪ್ರಿಪ್ರೇಷನ್ ಆಗ್ತಾ ಇರೋದರ ದೃಶ್ಯವನ್ನ ನಾವು ಗಮನಿಸಬಹುದಾಗಿದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಬೃಹತ್ ಸೆಟ್ ಹಾಕಲಾಗಿದೆ. ಸುಮಾರು 30,000 ಜನ ಇವತ್ತಿನ ರಿಸೆಪ್ಷನ್ನಲ್ಲಿ ಊಟ ಮಾಡಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹಲವಾರು ಗಣ್ಯರು, ನಟ ನಟಿಯರು, ರಾಜಕಾರಣಿಗಳು ಬರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರೆಲ್ಲರಿಗೂ ಊಟದ ಪ್ರಿಪ್ರೇಷನ್ ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸಬಹುದಾಗಿದೆ. ಇನ್ನು ಡಾಲಿ ಅವರ ಸಾಕಷ್ಟು ಫ್ಯಾನ್ಸ್ ಕೂಡ ಇವತ್ತು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು. ವಿಐಪಿಗಳು ಕೂಡ ಬರ್ತಾರೆ. ಸೊ ಆ ಊಟದ ಪ್ರಿಪ್ರೇಷನ್ ಒಂದು ಕಡೆ ಆದರೆ ಇವತ್ತು ಮದುವೆಯ ಶಾಸ್ತ್ರಗಳು ಬೆಳಗ್ಗೆಯಿಂದಲೇ ನೆರವೇರ್ತಾ ಇದೆ. ಅದರ ದೃಶ್ಯವನ್ನು ನಾವು ಗಮನಿಸಬಹುದು. ಒಳಕಲ್ಲು ಶಾಸ್ತ್ರ ಆಯಿತು, ಅದಾದ ನಂತರ ಕಾಲು ನಮಸ್ಕರಿಸುವಂತಹ ಶಾಸ್ತ್ರ, ಅದು ಕೂಡ ಒಂದು ಪದ್ಧತಿಯನ್ನು ವಿವರಿಸುತ್ತಂತೆ, ಹೇಳುತ್ತಂತೆ. ಆ ಶಾಸ್ತ್ರದ ಪ್ರಕಾರ ಮದುವೆ ಆದ ನಂತರ ಪತ್ನಿ ಆದವರು ತಗ್ಗಿ ಬಗ್ಗಿ ನಡಿಬೇಕು, ಪತಿ ಆದವರು ತಲೆ ಎತ್ತಿ ನಡಿಬೇಕು ಅಂತ ಹೇಳಿ. ಸೊ ಅದರಂತೆ ನಟ ಡಾಲಿ ಧನಂಜಯ್ ಅವರಿಗೆ ಒಲ್ಲದ ಮನಸ್ಸಿದ್ದರೂ ಕೂಡ ಎಲ್ಲರೂ ಕನ್ವಿನ್ಸ್ ಮಾಡಿದ ನಂತರ ಕಾಲು ನಮಸ್ಕರಿಸೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಪ್ರತಿಯಾಗಿ ಅವರು ಕೂಡ ಧನ್ಯತಾ ಅವರಿಗೆ ನಮಸ್ಕರಿಸಿರುವ ಆ ಸ್ವೀಟ್ ಮೂಮೆಂಟನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮದುವೆಯ ಭೋಜನ ವ್ಯವಸ್ಥೆ ಭರ್ಜರಿಯಾಗಿ ಆಗ್ತಿರೋದ್ರ ಬಗ್ಗೆ ಈಗಾಗಲೇ ಗಮನಿಸಿದ್ರಿ. ಸಂಜೆ 7 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ
ಆರತಕ್ಷತೆಯ ಊಟದ ವ್ಯವಸ್ಥೆ ಇರುತ್ತೆ. 6 ಕೌಂಟರ್ಗಳ ಮೂಲಕ ಬಫೆ ಸಿಸ್ಟಮ್ ಮೂಲಕ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಿಂತು ಊಟ ಮಾಡೋದಕ್ಕೆ ಆಗದಂತಹ ವೃದ್ಧರಿಗೆ, ಮಹಿಳೆಯರಿಗೆ ಕುಳಿತುಕೊಂಡು ಊಟ ಮಾಡೋದಕ್ಕೆ 500 ಆಸನಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದೇ ಬಾರಿ 4,000 ಜನ ಒಂದೇ ಪಂಕ್ತಿಯಲ್ಲಿ ಕೂತು ಊಟ ಮಾಡಬಹುದಾಗಿದೆ. ಇನ್ನು ಗಣ್ಯರಿಗೆ, ಕುಟುಂಬಸ್ಥರಿಗೆ ಕುಳಿತು ಊಟ ಮಾಡೋದಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಊಟದ ವ್ಯವಸ್ಥೆಯ ಬಗ್ಗೆ ಬೆಳಗ್ಗೆ ನಮಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಊಟದ ಮೆನು ಏನು ಹೇಳುತ್ತೆ, ಏನೇನಿದೆ ಅಂತ ನೋಡೋಣ. ಹೋಳಿಗೆ, ತುಪ್ಪ, ಪಾಯಸ, ಮಸಾಲೆ ದೋಸೆ, ಚಟ್ನಿ, ರುಮಾಲಿ ರೋಟಿ, ಪನ್ನೀರ್ ಗ್ರೇವಿ, ಬೇಬಿಕಾರ್ನ್, ಮಂಚೂರಿ, ಬೆಂಡೆಕಾಯಿ ಫ್ರೈ, ಅನ್ನ, ಸಾಂಬಾರ್, ರಸಂ, ಮಜ್ಜಿಗೆ, ಪಲ್ಯ, ಬಾಳೆಹಣ್ಣು, ಐಸ್ ಕ್ರೀಮ್ ಇದೆಲ್ಲವೂ ಇವತ್ತಿನ ಆರತಕ್ಷತೆಯ ಮೆನ್ಯೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.